ಹಾಯ್ ಹಲೋ ಫ್ರೆಂಡ್ಸ್ ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ನಮ್ಗೆಲ್ಲರಿಗೂ ಗೊತ್ತೇ ಇದೆ ಚಿನ್ನಯನ ಬಿಡುಗಡೆ ಆಗಿದೆ. ಡಿಸೆಂಬರ್ 18ನೇ ತಾರೀಕು ಅವರು ಶಿವಮೊಗ್ಗ ಜೈಲಿನಿಂದ ಹೊರಗಡೆ ಬರ್ತಾರೆ. ಬಟ್ ಬಂದಾದ್ಮೇಲೆ ಅವರು ಸೀದಾ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್‌ಗೆ ಹೋಗಿ ಮಹೇಶ್ ತಿಮ್ಮಾರೆಡ್ಡಿ ಅವ್ರ ಮೇಲೆ ಮತ್ತು ಜಯಂತ್ ಟಿ ಅವ್ರ ಮೇಲೆ, ಸಮೀರ್ ಎಂಡಿ ಅವ್ರ ಮೇಲೆ ಮತ್ತು ವಿಠಲ್ ಗೌಡ ಅವ್ರ ಮೇಲೆ ಮತ್ತು ಗಿರೀಶ್ ಮಠಣ್ಣ ಅವ್ರ ಮೇಲೆ ಟೋಟಲ್ ಆಗಿ 5 ಜನರ ಮೇಲೆ ಒಂದು ಕಂಪ್ಲೇಂಟ್‌ನ ಕೊಡ್ತಾರೆ. ಏನಪ್ಪಾ ಅಂದ್ರೆ ಜೀವ ಬೆದರಿಕೆ ಇದೆ ಅಂತ ಅಂದ್ಬಿಟ್ಟು. ಇದು ನಿನ್ನೆ ನ್ಯೂಸಲ್ಲಂತೂ ಮೇನ್ ಮೀಡಿಯಾ ಏನಿದೆ ನ್ಯೂಸ್ ಚಾನಲ್ ಕನ್ನಡ ನ್ಯೂಸ್ ಚಾನಲ್ ಅಂತೂ ಬಂತು. ಬಟ್ ಇದೆಷ್ಟು ಮಟ್ಟಿಗೆ ನಿಜಾನೋ ಸುಳ್ಳು ಅನ್ನುವಂಥ ಒಂದು ಡೌಟ್ ಇತ್ತು ಆ್ಯಕ್ಚುಲಿ. ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಅದಾದ್ಮೇಲೆ ಜಯಂತ್ ಟಿ ಅವರು ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಅದ್ರ ಕಂಪ್ಲೇಂಟ್ ಕಾಪಿನೂ ಅವರು ಹೊರಗಡೆ ಜಾಲತಾಣಗಳಲ್ಲಿ ಬಿಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜಯಂತ್ ಟಿ ಅವರು ಅಂತ ಅಂದ್ರೆ, ಜೀವ ಬೆದರಿಕೆ ಅನ್ನೋದು ಸೌಜನ್ಯ ಹೋರಾಟಗಾರರಿಂದಂತೂ ಆಗ್ತಾ ಇಲ್ಲ. ಸೌಜನ್ಯ ಹೋರಾಟಗಾರರು ಯಾರು ಚಿನ್ಮಯಗೆ ಯಾವುದೇ ರೀತಿ ತೊಂದರೆ ಮಾಡ್ತಾ ಇಲ್ಲ ಮತ್ತು ಪ್ರಾರಂಭದ ಹಂತದಲ್ಲಿ ಅಂದ್ರೆ ಏನು ಕೇಸು ಶುರು ಆಯಿತು ಸೌಜನ್ಯ ಅಂದ್ರೆ ಧರ್ಮಸ್ಥಳ ಪ್ರಕರಣಗಳು ಪ್ರಾರಂಭದ ಹಂತದಲ್ಲಿ ಆ್ಯಕ್ಚುಲಿ ಪೊಲೀಸ್ ರಕ್ಷಣೆ ಕೊಡ್ತೀವಿ ಅಂತ ಅಂದ್ರು. ಚಿನ್ನಯ್ಯ ಅವರು ಇಲ್ಲ ನನಗೆ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ, ಪೊಲೀಸ್ ರಕ್ಷಣೆ ಬೇಡ ಅಂತ ಅಂದ್ಬಿಟ್ಟು ಮಹೇಶ್ ತಿಮ್ಮಾರೆಡ್ಡಿ ಅವ್ರ ಮನೇಲಿ ಇದ್ರು. ಯಾವಾಗ ಅವರು ಸಾಕ್ಷಿದಾರರಾದಾಗ. ಅದಾದ ನಂತರ ಯಾವಾಗ ಅವರು ಅಂದ್ರೆ ಅವರೇ ಒಂದು ಆರೋಪಿ ಅಂತ ಹೇಳಿ ಏನು ಅವರು ಜೈಲಿಗೆ ಹೋಗ್ತಾರೆ. ಸೊ ಆ ಜೈಲಿಗೆ ಹೋದಾಗ ಅವರು ಸ್ಟೇಟ್ಮೆಂಟ್‌ಗಳು ಚೇಂಜ್ ಮಾಡ್ತಾರೆ ಮತ್ತು ಅವಾಗ ಸೌಜನ್ಯ ಹೋರಾಟಗಾರರ ಮೇಲೆನೆ ಉಲ್ಟಾ ಹೊಡಿತಾರೆ ಅಂತ ಅಂದ್ಬಿಟ್ಟು ಬಂತು. ಸೊ ಹಾಗಾಗಿ ಅವರು ಓಕೆ ಚೇಂಜ್ ಆಗಿರ್ಬೋದು. ಬಟ್ ಎಲ್ಲರ ಒತ್ತಡದಿಂದನೂ ಅಂತ ನಮಗೆ ಗೊತ್ತೇ ಇದು ಇದ್ದ ಹಾಗೆ ಇದು ಚಿನ್ನಯ್ಯ ಅವರು ಎಸ್-ಐ-ಟಿ ತನಿಖೆ ನಡೆಯುವಾಗಲೇ ಎಸ್-ಐ-ಟಿ ಒಬ್ಬ ಪೊಲೀಸ್ ಆಫೀಸರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಸೊ ಅಂದ್ರೆ ಅವರು ಒತ್ತಡ ಹೇರ್ತಾ ಇದ್ದಾರೆ. ಈ ಥರ ಯಾಕೆ ಕಂಪ್ಲೇಂಟ್ ಕೊಡ್ತಿದ್ದೀಯಾ ಅಂತ ಅಂದ್ಬಿಟ್ಟು ಅಂದ್ರೆ ಪ್ರಭಾವಿ ವ್ಯಕ್ತಿಗಳ ಮೇಲೆ ಯಾಕೆ ಕಂಪ್ಲೇಂಟ್ ಕೊಡ್ತಿದ್ಯಾ ಅಂತ ಅಂದ್ಬಿಟ್ಟು ಒತ್ತಡ ಹೇರ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ಸೊ ಅದೆಲ್ಲ ಆದ್ಮೇಲೆ ಈಗ ಅವ್ರೇನು ಕೆಲವು ತಿಂಗಳು ಕಾಲ ಜೈಲಲ್ಲಿ ಇರಬೇಕಾಗುತ್ತೆ. ಈಗ ಅವರು ಸೀದಾ ಸೀದಾ ಹೋಗಿ ಬೆಳ್ತಂಗಡಿಯಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನುವಂಥ ಪ್ರಶ್ನೆ ಎಲ್ರಿಗೂ ಮೂಡುತ್ತೆ. ಯಾಕೆ ಅಂತಂದ್ರೆ ಸೌಜನ್ಯ ಹೋರಾಟಗಾರರು ಚಿನ್ಮಯಗೆ ಯಾಕೆ ತೊಂದರೆ ಮಾಡಕ್ಕೆ ಸಾಧ್ಯ? ಬೆದರಿಕೆ ಯಾಕೆ ಕೊಡಕ್ಕೆ ಸಾಧ್ಯ? ಸೊ ಈ ಪ್ರಶ್ನೆ ಬರುತ್ತೆ. ಈಗ ಅದಕ್ಕೆ ಆನ್ಸರ್ ಆಗಿ ಜಯಂತ್ ಟಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿ ಅವರಿಗೆ ಅವರು ಲೆಟರ್ ಬರೆದಿದ್ದಾರೆ. ದಯವಿಟ್ಟು ಚಿನ್ಮಯ ಕೊಟ್ಟಿರೋ ಕಂಪ್ಲೇಂಟ್‌ನ ಗಣನೆಗೆ ತಗೊಂಡ್ಕೊಂಡು ಸೌಜನ್ಯ ಹೋರಾಟಗಾರರಂತೂ ಅವ್ರಿಗೆ ತೊಂದರೆ ಕೊಡ್ತಾ ಇಲ್ಲ. ಸೊ ಬೇರೆ ಯಾರಾರಿಂದನೂ ಜೀವ ಬೆದರಿಕೆ ಇದ್ರೆ ದಯವಿಟ್ಟು ಅವ್ರ ಫ್ಯಾಮಿಲಿಗೆ ಮತ್ತು ಚಿನ್ಮಯಗೆ ಗನ್ ಮ್ಯಾನ್ ಅವಶ್ಯಕತೆ ಇದೆ. ಸೊ ಅವರ ಒಂದು ಸಂರಕ್ಷಣೆ ಮಾಡಿ ಅವರನ್ನು ಕಾಪಾಡಿ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಲೆಟರ್ ಮಾಡಿ. ಮತ್ತೆ ಏನಾದ್ರು ಚಿನ್ಮಯಗೆ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಅಥವಾ ಈ ರೀತಿ ಕಂಪ್ಲೇಂಟ್ ಕೊಡಿಸಿ ಅವರ ಒಂದು ಜೀವಕ್ಕೆ ಏನಾದ್ರು ತೊಂದರೆ ಮಾಡಿ ಅದನ್ನು ಸೌಜನ್ಯ ಹೋರಾಟಗಾರರ ಮೇಲೆ ಹಾಕಬೇಕು ಅನ್ನುವಂಥ ಪ್ಲಾನ್ ಏನಾದ್ರು ಇದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅಂದ್ಬಿಟ್ಟು ಖುದ್ದು ಮುಖ್ಯಮಂತ್ರಿ ಅವರಿಗೆ ಜಯಂತ್ ಟಿ ಅವರು ಪತ್ರನ ಬರೆದಿದ್ದಾರೆ. ಚಿನ್ನಯನಲ್ಲಿ ಈ ರೀತಿ ಒಂದು ಬದಲಾವಣೆ ನಿಜವಾಗ್ಲೂ ಅದು ಊಹೆ ಮಾಡಿದ್ವಿ. ಯಾಕೆ ಅಂತ ಅಂದ್ರೆ ಸ್ಟೇಟ್ಮೆಂಟ್ ಯಾವಾಗ ಚೇಂಜ್ ಆಯಿತೋ ಅವರ ಮೇಲೆ ಒಂದು ಪ್ರೆಷರ್ ಶುರು ಆಗಿದೆ. ಅಂದ್ರೆ ಪೊಲೀಸವರಿಂದ ಆಗಿರ್ಬೋದು, ರಾಜಕೀಯದವರಿಂದ ಅಥವಾ ಪ್ರಭಾವಿ ವ್ಯಕ್ತಿಗಳಿಂದ ಒಂದು ಪ್ರೆಷರ್ ಆಗಿದೆ ಅಂತ ಅಂದ್ಬಿಟ್ಟು. ಬಟ್ ಈಗ ಸೌಜನ್ಯ ಹೋರಾಟಗಾರರ ಮೇಲೆ ಒಂದು ಕೇಸ್ ದಾಖಲಾದ್ಮೇಲೆ ಅನಿಸ್ತಾ ಇದೆ. ಇದು ಪ್ರ ಹೇಗೆ ಏನು ಅಂತ ಅಂದ್ಬಿಟ್ಟು ಇದು ಮೇಲ್ನೋಟಕ್ಕೆ ಎಲ್ರಿಗೂ ಗೊತ್ತಾಗುತ್ತೆ. ಇದು ಯಾರ ಪ್ರಭಾವ ಇರಬಹುದು ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅವರು ಫಸ್ಟು ಪೊಲೀಸರನ್ನು ಸಹ ನಮ್ದೇನೆ ಮಹೇಶ್ ತಿಮ್ಮಾರೆಡ್ಡಿ ಅವ್ರ ಮನೇಲಿ ರಕ್ಷಣೆಗಾಗಿ ಇರ್ತಾರೆ. ಈಗ ಅವ್ರ ಮೇಲೇನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ಇದು ನಾವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇದು ಯಾರೋ ಒಬ್ಬರ ಒತ್ತಡದಿಂದ ಇರ್ಬೋದು ಅಂತ. ಅದು ಏನು ಮಹೇಶ್ ತಿಮ್ಮಾರೆಡ್ಡಿ ಅವರು ಮುಂಚೆ ಒಂದು ವಿಡಿಯೋಸ್‌ಗಳನ್ನ ಕೊಡ್ತಾ ಹೋದ್ರು. ಅಂದ್ರೆ ಸೌಜನ್ಯ ಹೋರಾಟಗಾರರು ಏನು ವಿಡಿಯೋಸ್ ಚಿನ್ನಯ್ಯ ಮಾತಾಡಿರುವಂಥ ವಿಡಿಯೋಸ್ ಆಗಿರ್ಬೋದು ಅಥವಾ ಸ್ವಾಮೀಜಿನ ಮೀಟ್ ಆಗಿರುವಂಥ ಒಂದು ಫೋಟೋಸ್‌ಗಳಾಗಿರ್ಬೋದು ಅದರಲ್ಲೆಲ್ಲ ಅಬ್ಸರ್ವ್ ಮಾಡಿದ್ರೆ ಚಿನ್ನಯ್ಯಗೆ ಯಾವುದೇ ರೀತಿಯ ಒಂದು ಪ್ರೆಷರ್ ಮಾಡಿ ಕಂಪ್ಲೇಂಟ್ ಕೊಟ್ಟು ಅಥವಾ ಆ ರೀತಿ ಮಾತಾಡ್ಸಿದ್ದಾರೆ ಅನ್ನುವಂಥ ಒಂದು ಅದು ಸಾಮಾನ್ಯ ಜನರಿಗೆ ಗೊತ್ತಾಗ್ತಿದೆ. ಅಲ್ಲಿ ಯಾವುದೇ ರೀತಿಯ ಪ್ರೆಷರ್ ಹಾಕಿಲ್ಲ ಅವ್ರ ಮೇಲೆ. ಯಾಕಂದ್ರೆ ಪ್ರೆಷರ್ ಹಾಕಿ ಮಾತಾಡೋದು ರೀತಿ ಒಂಥರ ಇರುತ್ತೆ. ಚಿನ್ನಯ್ಯ ಹೆಂಡತಿ ಇಬ್ರು ಕೂತ್ಕೊಂಡು ಆರಾಮಾಗೆ ಮಾತಾಡ್ತಾ ಇದ್ದಾರೆ. ಮತ್ತು ಸ್ವಾಮೀಜಿಗಳನ್ನ ಮೀಟ್ ಆಗಿರುವಂಥ ಫೋಟೋಸ್ ಆಗಿರ್ಬೋದು ಎಲ್ಲದ್ರಲ್ಲೂ ಆರಾಮಾಗೇ ಇದ್ದಾರೆ. ಸೊ ಈಗ ಸಡನ್ ಆಫ್ ಈ ರೀತಿ ಚೇಂಜ್ ಆಗಿರೋದು ರಿಯಲಿ ಶಾಕಿಂಗ್ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ನೋಡೋಣ ಈ ಒಂದು ಬೆಳವಣಿಗೆ ಯಾವ ಕಡೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಏನಪ್ಪಾ ಅಂದ್ರೆ ಚಿನ್ನಯ್ಯ ಸೇಫ್ ಆಗಿರ್ಲಿ. ಚಿನ್ನಯ್ಯಗೆ ತುಂಬಾನೇ ವಿಷಯಗಳು ಗೊತ್ತಿದೆ ಧರ್ಮಸ್ಥಳ ಪ್ರಕರಣಗಳಲ್ಲಿ ಏನೇನು ಆಗ್ತಿದೆ ಅಂತ ಅಂದ್ಬಿಟ್ಟು. ಸೊ ಅವರು ಮತ್ತು ಅವ್ರ ಫ್ಯಾಮಿಲಿ ಸೇಫ್ ಆಗಿರ್ಲಿ ಅನ್ನೋದೇ ಎಲ್ಲರೂ ಒಂದು ಆಶಯ. ಸೌಜನ್ಯ ಹೋರಾಟಗಾರರ ಆಶಯವೂ ಸಹ ಅದೇ ಆಗಿದೆ. ಸೊ ಚಿನ್ನಯ್ಯ ಆದಷ್ಟು ಸೇಫ್ ಆಗಿದ್ದಷ್ಟು ಒಳ್ಳೆಯದು. ಸೊ ಎಲ್ಲರಿಗೂ ಫೈನಲಿ ಬೇಕಾಗಿರೋದು ಜಸ್ಟಿಸ್ ಫಾರ್ ಸೌಜನ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.